ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆಲ್ರೆಡಿ ನಾನು ತಮ್ಬ್ನೇಲಲ್ಲಿ ಹಾಕಿರೋದು ನೋಡಿರ್ತೀರಾ, ಜಾಮೂನ್ನ ಮಾಡ್ತಾ ಇದ್ದೀನಿ. ಸಾಫ್ಟ್ ಮತ್ತು ಬಾಯಲ್ಲಿಟ್ಟರೆ ಕರಗುವಂಥ ಜಾಮೂನ್ ಮಾಡೋದು ತುಂಬಾ ಈಸಿ. ಜಾಮೂನ್ ಮಾಡಲಿಕ್ಕೆ ನಾನಿಲ್ಲಿ 1 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮತ್ತು ಹಾಲು ಹಾಕಿದರೆ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗೂ ಬರುತ್ತೆ ಜಾಮೂನು. ಹಾಗಾಗಿ ಸ್ವಲ್ಪ ಹಾಲು ಹಾಕಿದರೆ ಒಳ್ಳೆಯದು ಅಂತ ಹೇಳ್ಬೋದು. ನಾನಿಲ್ಲಿ ಹಿಟ್ಟನ್ನ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ, ಆಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಎತ್ತಿಟ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ನೆನಿಬೇಕು, ಹಾಗಾಗಿ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತೊಂದು ಕಡೆ ನಾನು ಪಾನಕ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಚಿಕ್ಕ ಲೋಟದಲ್ಲಿ 1 ಲೋಟ ಅಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಸ್ವೀಟ್ ತುಂಬ ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆನ ಹಾಕೋಬಹುದು, ಆದರೆ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಸಾಕು ಅನಿಸುತ್ತೆ 1 ಪ್ಯಾಕೆಟ್ ಜಾಮೂನ್ ಮಾಡಲಿಕ್ಕೆ. ಯಾವ ಲೋಟದಲ್ಲಿ ನಾವು ಸಕ್ಕರೆನ ತಗೊಂಡಿರ್ತೀವೋ 3 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2.5 ಲೋಟನೂ ಹಾಕ್ಕೋಬಹುದು. ಸ್ವಲ್ಪ ನಾನು ಜಾಸ್ತಿ ಇರಲಿ ಅಂತಲೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಿಸಿ ಆಗ್ತಾ ಸ್ವಲ್ಪ ಪಾನಕ ಕಡಿಮೆ ಆಗ್ತಾ ಬರುತ್ತಲ್ವ, ಸಾಲ್ಟೇಜ್ ಆಗಬಾರ್ದು ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. 3 ಲೋಟನ ಹಾಕ್ಕೊಳ್ತಾ ಇದ್ದೀನಿ. ಅದು ಕುದೀತಾ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಏಲಕ್ಕಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅಲ್ಲ, ಅದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ 3 ಏಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕುಟ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಏಲಕ್ಕಿ ಘಮ ತುಂಬಾ ಚೆನ್ನಾಗಿರುತ್ತೆ, ಮನೆಯೆಲ್ಲ ಹರಡ್ಕೊಂಡಿರುತ್ತೆ. ಸೊ ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಜಾಮೂನ್ ಮಾಡಲಿಕ್ಕೆ ಇಲ್ಲಿ ಉಂಡೆನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಂತರ ನಾನು ಉಂಡೆಗಳು ಮಾಡ್ಕೊಳ್ತೀನಿ. ಯಾಕಂದರೆ ಹಿಟ್ಟು ಕೈಗೆ ಅಂಟ್ಕೋಬಾರ್ದು ಅಂತ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡು ನಂತರ ನಾನು ಉಂಡೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಏನಾದರೂ ಜಾಮೂನ್ ಮಾಡ್ತಾ ಇದ್ದರೆ ಕೈಗೆ ಹಿಟ್ಟು ಅಂಟ್ಕೋಬಾರ್ದು ಅಂದರೆ ಈ ಥರ ಎಣ್ಣೆನ ಸವರ್ಕೊಂಡು ನಂತರ ಉಂಡೆಗಳನ್ನು ಮಾಡ್ಕೋಬಹುದು. ಆವಾಗ ಕೈಗೆ ಅಂಟೋದಿಲ್ಲ. ಜಾಮೂನ್ ಹಿಟ್ಟು ತುಂಬ ಕಲಸೋದಕ್ಕೂ ಹೋಗಬಾರ್ದು. ನಾವು ಚಪಾತಿ ಹಿಟ್ಟಿನ ಥರ ಕಲಿಸ್ಬಿಡೋಣ ಚೆನ್ನಾಗಿ ಅಂತ ನಿಧಾನಾಗಿ ಕಲಿಸ್ಬಿಟ್ಟು ನಿಧಾನಕ್ಕೆ ಉಂಡೆನ ಮಾಡಿಕೊಂಡ್ರು ನಡೆಯುತ್ತೆ. ನಂತರ ಇಲ್ಲಿ ಪಾನಕ ರೆಡಿಯಾಗಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ. ಪಾನಕನ ಸ್ವಲ್ಪ ಕೈಯಿಂದ ಮುಟ್ಟಿ ಅದು 2 ಬೆರಳ ಮಧ್ಯೆ ನಾವು ಒಂದು ಲೇಯರ್ ಥರ ಬರುತ್ತೆ, ಆವಾಗ ನೋಡಿದ್ರೆ ಲೇಯರ್ ಬರುತ್ತೆ, ಆವಾಗ ಪಾನಕ ರೆಡಿಯಾಗಿದೆ ಅಂತ. ಸೊ ನಾನು ಪಾನಕ ರೆಡಿಯಾಗಿದೆ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಪಾನಕ ಹದ ಹಿಡಿಬೇಕು ಅಂತಲೇ ಏನಿಲ್ಲ, ನಾವು ಬೇಕಾದರೆ ಹಾಗೆ ಬಿಸಿ ಮಾಡ್ಕೋಬೋದು. 1 ದಿನ 2 ದಿನ ಸ್ಟೋರ್ ಮಾಡೋದು ಏನಾದರೂ ಇದ್ದರೆ ಅದನ್ನು ಹಿಡಿಬೇಕು. ಒಂದೇ ದಿನದಲ್ಲಿ ನಾವು ಖಾಲಿ ಮಾಡ್ತೀವಿ ಅನ್ನೋ ಆಗಿದ್ರೆ ಹಾಗೆ ಬಿಸಿ ಮಾಡಿಕೊಂಡು ಅದರಲ್ಲೂ ಕೂಡ ಜಾಮೂನ್ ಮಾಡ್ಕೋಬಹುದು. ನಂತರ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ. ನಂತರ ಉಂಡೆಗಳನ್ನು ಹಾಕಿ ಲೋ ಫ್ಲೇಮಲ್ಲಿ ಎಲ್ಲನೂ ಡೀಪ್ ಫ್ರೈನ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಟರೆ ಜಾಮೂನು ಎಲ್ಲನೂ ಕರ್ರಗಾಗ್ಬಿಡತ್ತೆ, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮ್ ಇಟ್ರೇ ಒಳ್ಳೆಯದು. ಇವಾಗ ಎಲ್ಲ ಉಂಡೆಗಳನ್ನು ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಪಾನಕ ತುಂಬ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನು ಹಾಕೋಬಾರ್ದು. ಸ್ವಲ್ಪ ತಣ್ಣಗಾದ ಮೇಲೆ ನಾವು ಉಂಡೆಗಳನ್ನು ಹಾಕೋಬೇಕು, ಇಲ್ಲಾಂದರೆ ಎಲ್ಲನೂ ಮೆತ್ತಗಾಗ್ಬಿಡುತ್ತೆ. ಇದು ಪಾನಕ ಸ್ವಲ್ಪ ಬೆಚ್ಚಗಾಗಿತ್ತು, ಹಾಗಾಗಿ ಉಂಡೆಗಳನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ 1 ಅವರ್ ಅಷ್ಟು ನಾನು ಪ್ಲೇಟನ್ನು ಮುಚ್ಚಿ ಇಟ್ಟೆ. 1 ಅವರ್ ಆದಮೇಲೆ ನಾನು ಜಾಮೂನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟ್ ಹಾಗೆ ಬಾಯಲ್ಲಿಟ್ಟರೆ ಕರಗುವಂಥ ಜಾಮೂನ್ ರೆಡಿ ಆಗಿಬಿಡತ್ತೆ. ಹಿಟ್ಟು ಕಲಿಸುವಾಗಲೇ ನಾವು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ರೆ ಸಾಫ್ಟ್ ಆಗಿರುವಂಥ ಜಾಮೂನ್ನ ಮಾಡ್ಕೋಬಹುದು. ಅಷ್ಟೇ, ಏನು ದೊಡ್ಡ ಕೆಲಸ ಅಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.